ಬಿಬಿಎಂಪಿಯ ಕಾಂಗ್ರೆಸ್ನ ಮಾಜಿ ಮೇಯರ್ ಜೊತೆಗೆ ಹಾಲಿ ಕಾರ್ಪೊರೇಟರ್ ಮಂಜುನಾಥ ರೆಡ್ಡಿಯಿಂದ ದಾದಾಗಿರಿಯನ್ನು ನಡೆಸಲಾಗಿದೆ ಎನ್ನುವಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ರವಿಕೃಷ್ಣ ರೆಡ್ಡಿ ಅವರ ಮೇಲೆ ಹಲ್ಲೆಗೆ ಮಂಜುನಾಥ ರೆಡ್ಡಿ ಮುಂದಾಕಿದ್ರು ಅನ್ನುವಂತ ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಬಿಪಿಎಲ್ ಕಾರ್ಡ್ ನೀಡ್ತಾರೆ ಅನ್ನುವಂತ ಮಾಹಿತಿ ಪಡೆದಂತ ಜನ ಅಲ್ಲಿ ಹೋಗಿ ಬಿಪಿಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅಂತ ಹೇಳಿ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತಿದ್ರು. ಆ ಸರತಿ ಸಾಲಿನಲ್ಲಿ ನಿಂತ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡೆದಂತ ಮಂಜುನಾಥ ರೆಡ್ಡಿ ಅಲ್ಲಿಗೆ ತೆರಳಿ ಬಂದಿದ್ದಂತ ಜನರಿಗೆ ಸಾರ್ವಜನಿಕರಿಗೆ ಬಿಬಿಎಂಪಿ ಕಚೇರಿಯ ಬಳಿಯಲ್ಲಿ ಅಂದ್ರೆ ಬಿಬಿಎಂಪಿ ಕಚೇರಿ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿಗೆ ಏಕಾಏಕಿ ಎಂಟ್ರಿಯನ್ನು ಕೊಟ್ಟಂತ ಮಂಜುನಾಥ ರೆಡ್ಡಿ ಅಲ್ಲಿದ್ದಂತಹ ಜನರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಬಿಪಿಎಲ್ ಕಾರ್ಡ್ ಅನ್ನ ನೀಡೋದಿಲ್ಲ, ಬದಲಾಗಿ ಬೇರೆ ಕಡೆ ಬಿಪಿಎಲ್ ಕಾರ್ಡ್ ಅನ್ನ ನೀಡ್ತೇವೆ ಅನ್ನುವಂತ ಮಾಹಿತಿಯನ್ನು ಕೊಡೋದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ರವಿಕೃಷ್ಣ ರೆಡ್ಡಿ ಅಲ್ಲಿದ್ದಂತಹ ಜನತೆಗೆ ಹೇಳ್ತಾ ಹೋಗ್ತಾರೆ, ಮಂಜುನಾಥ ರೆಡ್ಡಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಸಂದೇಶವನ್ನ ಜನರಿಗೆ ನೀಡಬೇಡಿ ಅನ್ನುವಂತ ನಿಟ್ಟಿನಲ್ಲಿ. ಇದರಿಂದ ಕುಪಿತಗೊಂಡಂತಹ ಮಂಜುನಾಥ ರೆಡ್ಡಿ ರವಿಕೃಷ್ಣ ರೆಡ್ಡಿ ಅವರ ಜೊತೆಗೆ ಮಾತಿನ ಚಕಮಕಿಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ರವಿಕೃಷ್ಣ ರೆಡ್ಡಿ ಅವರಿಗೆ ನಡೀತಾ ಇದ್ದಂತ ಆ ಗಲಾಟೆಯನ್ನ ರವಿಕೃಷ್ಣ ರೆಡ್ಡಿ ಅವರ ಕಡೆಯವರು ಮೊಬೈಲ್ ನಲ್ಲಿ ಚಿತ್ರೀಕರಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕುಪಿತಗೊಂಡಂತಹ ಮಂಜುನಾಥ ರೆಡ್ಡಿ ಏಕಾಏಕಿ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದಂತ ವ್ಯಕ್ತಿಯ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಅದಕ್ಕೂ ಮುನ್ನ ರವಿಕೃಷ್ಣ ರೆಡ್ಡಿ ಅವರನ್ನ ಸ್ವತಃ ಕೈಯಿಂದ ತಳ್ಳೋ ಮೂಲಕ ದಾದಾಗಿರಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಇದು ರವಿಕೃಷ್ಣ ರೆಡ್ಡಿ ಮತ್ತೆ ಮಂಜುನಾಥ ರೆಡ್ಡಿ ನಡುವೆ ನಡೆದಿರುವಂತಹ ಗಲಾಟೆ. ಇದು ಏಕಾಏಕಿ ಅಲ್ಲಿಗೆ ಬಂದು ತನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನುವಂತ ಆರೋಪವನ್ನ ಇದೀಗ ರವಿಕೃಷ್ಣ ರೆಡ್ಡಿ ಮಾಜಿ ಮೇಯರ್ ಮೇಲೆ ಹೊರಿಸ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಉಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಅಲ್ಲಿ ನಡೆದಿದ್ದೇನು ಅಂತ? ಅಲ್ಲಿ ಮಂಜುನಾಥ ರೆಡ್ಡಿ ಒಂದು ಹಂತಕ್ಕೆ ರವಿಕೃಷ್ಣ ರೆಡ್ಡಿ ಅವರನ್ನ ತಳ್ಳುವಂತ ಕೆಲಸ ಮಾಡ್ತಾರೆ, ಜೊತೆಗೆ ಹಲ್ಲೆಗೂ ಕೂಡ ಮುಂದಾಗ್ತಾರೆ. ಎಕ್ಸಾಕ್ಟ್ ಆಗಿ ಆಗಿದ್ದೇನು ಉಮೇಶ್? ಆನಂದ, ಬಿಬಿಎಂಪಿ ಕಾಂಗ್ರೆಸ್ ಮಾಜಿ ಮುಖ್ಯಸ್ಥರಾಗಿರುವಂತಹ ಮಂಜುನಾಥ ರೆಡ್ಡಿ ಅವರು ಮತ್ತೆ ರವಿಕೃಷ್ಣ ರೆಡ್ಡಿ ಅವರ ನಡುವೆ ಇವತ್ತು ಕೈ ಮಿಲಾಯಿಸುವಂತಹ ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಬಿಟಿಎಂ ಲೇಔಟ್ನ ತಾವರೆಕೆರೆ ವಾರ್ಡ್ ನಲ್ಲಿ. ಸೊ ಅಲ್ಲಿನ ಜನಗಳು ಇವತ್ತು ಬಿಟಿಎಂ ಲೇಔಟ್ನ ತಾವರೆಕೆರೆ ವಾರ್ಡ್ ಬಿಬಿಎಂಪಿ ಕಚೇರಿನಲ್ಲಿ ರೇಷನ್ ಕಾರ್ಡ್ ಹಂಚುತ್ತಿದ್ರು. ಬೆಳಿಗ್ಗೆ 4 ಗಂಟೆಯಿಂದಾನೇ ಕೂಡ ಜನಗಳು ಅಲ್ಲಿ ತಾವರೆಕೆರೆ ವಾರ್ಡ್ನ ಬಿಬಿಎಂಪಿ ಕಚೇರಿ ಮುಂದೆ ಆಗಮಿಸಿದ್ರು. 10 ಗಂಟೆ 11 ಗಂಟೆ ಆದ್ರೂ ಕೂಡ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡಿರಲಿಲ್ಲ. ಕೂಡಲೇ ರವಿಕೃಷ್ಣ ರೆಡ್ಡಿ ಅವರು ಸ್ಥಳಕ್ಕೆ ಬಂದಿದ್ರು. ಇನ್ನು ಬೆಳಿಗ್ಗೆಯಿಂದ ಜನಗಳು ಕಾಯ್ತಿದ್ದಾರೆ, ಇನ್ನು ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡಿಲ್ಲ, ಆದಷ್ಟು ಬೇಗ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡಿ ಅಂತ ಹೇಳಿದ್ರೆ ಅಲ್ಲಿನ ಅಧಿಕಾರಿಗಳು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಕೂಡಲೇ ಈ ರವಿಕೃಷ್ಣ ರೆಡ್ಡಿ ಅವರು ಏನಿದ್ದಾರೆ ಸಚಿವ ಖಾದರ್ ಅವರಿಗೂ ಕರೆ ಮಾಡಿ ಈ ವಿಷಯವನ್ನ ತಿಳಿಸಿದ್ದಾರೆ. ಆದ್ರೆ ಕೂಡಲೇ ಸ್ಥಳಕ್ಕೆ ಬಂದಂತಹ ಮಂಜುನಾಥ್ ರೆಡ್ಡಿ ಏನಿದ್ದಾರೆ ಅವರು ರವಿಕೃಷ್ಣ ರೆಡ್ಡಿ ಅವರಿಗೆ ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ, ನೀವೇ ತಲೆ ಹಾಕ್ತಿದ್ದೀರ ಅಂತ ಮಾತನಾಡಿದ್ದಾರೆ. ಈ ನಡುವೆ ಇಬ್ಬರಿಗೂ ವಾಗ್ವಾದ ನಡೆದಿರೋ ಆ ಸಮಯದಲ್ಲಿ ರವಿಕೃಷ್ಣ ರೆಡ್ಡಿ ಅವರ ಬೆಂಬಲಿಗರು ಮಂಜುನಾಥ್ ರೆಡ್ಡಿ ಅವರ ವಿಡಿಯೋನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದನ್ನ ವಿರೋಧಿಸಿದ ಮಂಜುನಾಥ್ ರೆಡ್ಡಿ ಈ ರವಿಕೃಷ್ಣ ರೆಡ್ಡಿ ಅವರ ಬೆಂಬಲಿಗರು ಯಾರಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗಿರುವಂತದ್ದು. ಆನಂದ್, ಉಮೇಶ್, ಸದ್ಯ ಅಲ್ಲಿ ಗಲಾಟೆ ನಡೀತಾ ಇರುವಂತ ಸಂದರ್ಭದಲ್ಲಿ ರವಿಕೃಷ್ಣ ರೆಡ್ಡಿ ಅವರ ಮೇಲೆ ಏನಾದರೂ ಹಲ್ಲೆ ಆಗಿದೆಯಾ ಉಮೇಶ್? ರವಿಕೃಷ್ಣ ರೆಡ್ಡಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಈ ಮಂಜುನಾಥ್ ರೆಡ್ಡಿ ಅವರು ಮುಂದಾಗ್ತಾರೆ. ಆದ್ರೆ ಸ್ಥಳದಲ್ಲಿ ಇದ್ದ ಪೊಲೀಸರು ಈ ವಾಗ್ವಾದ ಯಾವಾಗ ಕೈ ಮಿಲಾಯಿಸೋ ಹಂತಕ್ಕೆ ತಲುಪುತ್ತೋ ಆಗ ಅಲ್ಲಿ ಯಾರಿರ್ತಾರೆ ಪೊಲೀಸರು ಬಂದು ಈ ಮಂಜುನಾಥ್ ರೆಡ್ಡಿ ಅವರನ್ನ ಹಲ್ಲೆ ಮಾಡೋದು ಮುಂದಾದ ಮಂಜುನಾಥ್ ರೆಡ್ಡಿ ಅವರನ್ನ ತಡೆಯೋದಕ್ಕೆ ಮುಂದಾಗ್ತಾರೆ. ಆನಂದ್, ಓಕೆ, ಧನ್ಯವಾದ ಉಮೇಶ್ ಮಾಹಿತಿಗಾಗಿ.